ಇನ್ನು ವಿಶ್ವದ ವೇದಿಕೆಯಲ್ಲಿ ಭಾರತದ ಕೀರ್ತಿ ಪತಾಕೆ ಮತ್ತೊಮ್ಮೆ ಅತ್ಯುತ್ತಮ ಜಾಗತಿಕ ಶಿಖರವೇರಿದೆ. ಇಡೀ ದೇಶವೇ ಹೆಮ್ಮೆ ಪಡುವಂತ ಭವ್ಯ ಸುವರ್ಣ ಕ್ಷಣವಿದು. 3 ರಾಷ್ಟ್ರಗಳ ಪ್ರವಾಸದಲ್ಲಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷಿಯಾ ದೇಶದ ತನ್ನ ಅತ್ಯುತ್ತಮ ನಾಗರಿಕ ಗೌರವ ಪ್ರಶಸ್ತಿಯಾದ ಬೆಂಟಾಂಗ್ ಆದಿ ಪೂರ್ವ ಪದಕವನ್ನ ನೀಡಿ ಸನ್ಮಾನಿಸಿದೆ. ಜಕಾರ್ತಾದಲ್ಲಿ ನಡೆದ ಈ ಭವ್ಯ ರಾಜಾತೀತ ರಾಜರಂತ ಸಮಾರಂಭದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು ಪ್ರಧಾನಿ ಮೋದಿ ಅವರಿಗೆ ಈ ಅತ್ಯುತ್ತಮ ಮೆಡಲ್ ಆಫ್ ಹಾನರ್ ಅನ್ನ ಪ್ರದಾನ ಮಾಡಿದ್ದಾರೆ. ಇದು ಕೇವಲ ನರೇಂದ್ರ ಮೋದಿ ಅವರಿಗೆ ಸಂದ ಗೌರವವಲ್ಲ, ಜಗತ್ತಿನಾದ್ಯಂತ ತಲೆ ಎತ್ತಿ ನಿಲ್ಲುತ್ತಿರುವ 140 ಕೋಟಿ ಭಾರತೀಯರ ಸ್ವಾಭಿಮಾನಕ್ಕೆ ಸಂದ ಜಾಗತಿಕ ಸಲಾಂ ಆಗಿದೆ. ವೀಕ್ಷಕರೇ, ಈ ಜಕಾರ್ತಾದ ಅಧ್ಯಕ್ಷೀಯ ಭವನವಾದ ಇಸ್ತಾನ್ ಮೆರ್ಡೆಕಾದಲ್ಲಿ ಪ್ರಧಾನಿ ಮೋದಿ ಅವರಿಗೆ ನೀಡಲಾದ ಸ್ವಾಗತ ಎಂಥದಿತ್ತು ಗೊತ್ತಾ? ಅದು ಇಡೀ ಜಗತ್ತೇ ಬೆರಗಾಗಿ ನೋಡುವಂತ ಸಾಂಪ್ರದಾಯಿಕ ಮತ್ತು ಮಿಲಿಟರಿ ಶಿಸ್ತಿನ ಭವ್ಯ ಸ್ವಾಗತ. ಈ ಬೆಂಟಾಂಗ್ ಆದಿಪೂರ್ವ ಪ್ರಶಸ್ತಿ ಇದೆಯಲ್ಲ, ಇದನ್ನ ಯಾರಿಗ್ ಬೇಕಾದ್ರೂ ಕೊಡಲ್ಲ. ಇಂಡೋನೇಷ್ಯಾದ ಗಣರಾಜ್ಯದ ಏಕತೆ, ನಿರಂತರತೆ ಮತ್ತು ಸಮೃದ್ಧಿಗೆ ಯಾರು ಅಸಾಧಾರಣ ಮತ್ತು ಐತಿಹಾಸಿಕ ಸೇವೆಯನ್ನು ಸಲ್ಲಿಸ್ತಾರೋ ಅಂತಹ ಜಾಗತಿಕ ನಾಯಕರಿಗೆ ಮಾತ್ರ ಪ್ರಶಸ್ತಿಯನ್ನ ಕೊಡ್ತಾರೆ. ಇಂದು ಆ ಸ್ಥಾನದಲ್ಲಿ ನಮ್ಮ ದೇಶದ ಪ್ರಧಾನಿ ನಿಂತಿದ್ದಾರೆ ಅಂದ್ರೆ ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಭಾರತ ಎಲ್ಲಿದೆ ಎಂಬುದನ್ನ ಶತ್ರು ರಾಷ್ಟ್ರಗಳು ನೋಡಿ ಕಲಿಬೇಕಿದೆ. ನೆನಪಿರ್ಲಿ, 2025 ಜನವರಿಯಲ್ಲಿ ಭಾರತದ ಗಣರಾಜ್ಯೋತ್ಸವಕ್ಕೆ ಇದೇ ಅಧ್ಯಕ್ಷ ಸುಬಿಯಾಂಟೋ ಅವರನ್ನ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಬಂದಿದ್ರು. ಆ ಸ್ನೇಹದ ದಾರಿಯೇ ಇಂದು ಭಾರತದ ಆಕ್ಟ್ ಈಸ್ಟ್ ನೀತಿ ಮತ್ತು ಹಿಂದೂ ಮಹಾಸಾಗರದ ಭದ್ರತೆಯ ಮಹಾಸಾಗರ ದೃಷ್ಟಿಕೋನಕ್ಕೆ ಸಿಕ್ಕ ಅತಿ ದೊಡ್ಡ ಶಕ್ತಿಯಾಗಿದೆ. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಜಂಟಿ ಮಾಧ್ಯಮಗೋಷ್ಠಿಯಲ್ಲಿ ಪ್ರಧಾನಿ ಮೋದಿ ಆಡಿದ ಮಾತುಗಳು ಇಡೀ ವಿಶ್ವದ ಗಮನ ಸೆಳೆದಿದೆ. ಮೋದಿ ಹೇಳಿದ್ದಾರೆ, ಇದು 2 ದೇಶಗಳ ಸುವರ್ಣ ಯುಗ. ಹೌದು, ಭಾರತ ಮತ್ತು ಇಂಡೋನೇಷಿಯಾ ದೇಶದ ಇತಿಹಾಸದಲ್ಲಿ ಸಮಾನ ಸಂಸ್ಕೃತಿಯನ್ನ ಹಂಚಿಕೊಂಡಿವೆ, ವರ್ತಮಾನದಲ್ಲಿ ಪರಸ್ಪರ ನಂಬಿಕೆ ಹೊಂದಿದ್ದೇವೆ ಮತ್ತು ಭವಿಷ್ಯದಲ್ಲಿ ಸಮೃದ್ಧಿಯನ್ನ ಹಂಚಿಕೊಳ್ಳಲಿದ್ದೇವೆ. ಇಂಡೋನೇಷಿಯಾ ಎಮಾಸ್ ಅಂದ್ರೆ ಸುವರ್ಣ ಇಂಡೋನೇಷ್ಯಾ ಮತ್ತು ನಮ್ಮ ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ, ಈ 2 ಕನಸುಗಳು ಒಟ್ಟಿಗೆ ನನಸಾಗಲಿದೆ ಅಂತ ಮೋದಿ ಜಗತ್ತಿಗೆ ಸಾರಿದರು. ಇಷ್ಟೇ ಅಲ್ಲ, ಜಾಗತಿಕ ಪ್ರಬುದ್ಧತೆಯ ಈ ಸಮಯದಲ್ಲಿ ಭಾರತದ ನಿಲುವು ಏನು ಎಂಬುದನ್ನ ಮೋದಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಪ್ಯಾಲೆಸ್ತೈನ್ ವಿಷಯದಲ್ಲಿ ಭಾರತದ ಶಾಂತಿ ಮಂತ್ರ ಮತ್ತು 2 ರಾಷ್ಟ್ರಗಳ ಪರಿಹಾರವನ್ನ ಬೆಂಬಲಿಸುವುದರ ಜೊತೆಗೆ ಹಿಂದೂ ಮಹಾಸಾಗರ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಯಾರಿಗೂ ಹೆದರದೆ ಮುಕ್ತ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಿಸಲು ಭಾರತ ಮತ್ತು ಇಂಡೋನೇಷ್ಯಾ ಸದಾ ಸಿದ್ಧ ಅಂತ ಸಿಂಹ ಘರ್ಜನೆಯನ್ನ ನರೇಂದ್ರ ಮೋದಿ ಇಂಡೋನೇಷ್ಯಾದಲ್ಲಿ ಮಾಡಿದ್ದಾರೆ. ಮೋದಿ ಅವರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. आज से भारत इंडोनेशिया साझेदारी का एक सुनहरा अध्याय शुरू होगा और इस सुनहरे अध्याय का बहुत बड़ा सकारात्मक प्रभाव 21वीं सदी की दुनिया पर होगा, पूरी मानवता पर होगा. फ्रेंड्स, हमारे देशों के बीच बढ़ता विश्वास हमारी रक्षा, सुरक्षा और मैरीटाइम सहयोग को मजबूत कर रहा है. आज हमने डिफेंस एक्सचेंज, डिजास्टर मैनेजमेंट और इंडस्ट्रियल सहयोग बढ़ाने पर सहमति बनाई. अब हम दोनों देशों के कोस्ट गार्ड हिंद महासागर में मैरीटाइम सेफ्टी और सिक्योरिटी के लिए मिलकर काम करेंगे.